ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ನಮ್ಮ ಕಿರುತೆರೆಗೆ ಎಂಟ್ರಿ ಕೊಡ್ತಾ ಇರೋದಂತೆ ಅಂದರೆ ಎರಡನೇ ಬಾರಿ ಇಬ್ಬರು ಹೀರೋಗಳು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಒಬ್ಬ ಹೀರೋ ಏನಪ್ಪ ಅಂದರೆ ಬಿಗ್ ಬಾಸ್ನಲ್ಲಿ ಖ್ಯಾತಿಯಾಗಿ ಫುಲ್ ಫೇಮಸ್ ಇರುವಂತಹ ಸದ್ಯದಲ್ಲಿ ಟ್ರೆಂಡಿಂಗಲ್ಲಿರುವಂತಹ ಒಂದು ಹೀರೋ ಅಂತಂದರೆ ನಮ್ಮ ತ್ರಿವಿಕ್ರಮ್. ಒನ್ ಆ್ಯಂಡ್ ಓನ್ಲಿ ಬಿಗ್ ಬಾಸ್ ಸೀಸನ್ ಕನ್ನಡ 11ನ ರನ್ನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್. ಆದರೆ ಇನ್ನೊಂದು ಕಡೆ ನಿಜವಾಗ್ಲೂ ಕನ್ನಡತಿ ಸೀರಿಯಲ್ ಮುಖಾಂತರ ಒಂದು ಕಿಚನ್ನೇ ಎಬ್ಬಿಸಿದಂತಹ ಒಂದು ಕಿರಣ್ ರಾಜ್ ಅವರ ಒಂದು ಹೀರೋಯಿಸಮಲ್ಲಿ ನಡೀತಾ ಇರುವಂಥ ಹೀರೋ ಪಾತ್ರದಲ್ಲಿ ಕಾಣಿಸ್ಕೊತಾ ಇರೋದು ಕರ್ಣ ಸೀರಿಯಲ್ ಮುಖಾಂತರ. ಸೊ ಈ ಎರಡೂ ಸೀರಿಯಲಲ್ಲಿ ಯಾವ ಸೀರಿಯಲ್ಲು ಮೊದಲು ಬರುತ್ತೆ, ಯಾವ ಸೀರಿಯಲ್ಲು ಜಾಸ್ತಿ ಒಂದು TRPನ ತಗೊಳುತ್ತೆ ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಆಗಿದೆ. ಯಾವುದು ಡೇಟನ್ನ ಎರಡೂ ಸೀರಿಯಲ್ ಕೂಡ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ, ಆಯ್ತಾ. ಇನ್ನು ಒಂದು ಸೀರಿಯಲ್ ಕೂಡ ಯಾವ ಒಂದು ಶೀಘ್ರದಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಕರ್ಣ ಸೀರಿಯಲ್ ಕೂಡ ಶೀಘ್ರದಲ್ಲಿ ಅಂತ ತೋರಿಸ್ತಾ ಇದ್ದಾರೆ. ಇನ್ನು ನಮ್ಮ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಮುದ್ದು ಸೊಸೆನೂ ಕೂಡ ಶೀಘ್ರದಲ್ಲಿ ಅಂತ ಆಗ್ತಾ ಇದ್ದಾರೆ. ಬಟ್ ಇಲ್ಲಿ ಏನ್ ಅನಿಸ್ತಾ ಇದೆ ಅಂತಂದ್ರೆ ಎರಡೂ ಸೀರಿಯಲ್ ಕೂಡ ಒಂದೇ ಟೈಮಿಂಗ್ಸ್ ಅಲ್ಲಿ ಒಂದೇ ದಿನ ಸ್ಟಾರ್ಟ್ ಆಗುವಂತಹ ಒಂದು ಚಾನ್ಸಸ್ ಎಲ್ಲ ಕೂಡ ಇದೆ ಅಂತ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಇಲ್ಲಿ ಏನ್ ಗೊತ್ತಾ, ಒಂದು ಬಿಗ್ ಸೀರಿಯಲ್ ಕೂಡ ಎಂಡ್ ಆಗ್ಬೇಕಾಗಿದೆ. ಆ ಸೀರಿಯಲ್ ಎಂಡ್ ಆದ್ರೆ ನಮ್ಮ ಮುದ್ದು ಸೊಸೆ ಸೀರಿಯಲ್ ಅಲ್ಲಿಗೆ ಪ್ರಸಾರ ಆಗತ್ತೆ. ಸೊ ಅಲ್ಲೂ ಕೂಡ ಜಿ ಕನ್ನಡದಲ್ಲೂ ಕೂಡ ಒಂದು ಒಳ್ಳೆ ಟೈಮಿಂಗ್ಸ್. ಯಾಕೆ ಅಂದ್ರೆ ಎರಡೂ ಸೀರಿಯಲ್ ಕೂಡ ಬಿಗ್ ಬಜೆಟ್ ಸೀರಿಯಲ್ಗಳೇನೆ. ಅದರಲ್ಲೂ ಕೂಡ ಈ ಕರ್ಣ ಸೀರಿಯಲ್ ಹೆವಿ ಬಜೆಟ್ ಇರುವಂತಹ ಒಂದು ಸೀರಿಯಲ್ ಅಂತ ಹೇಳ್ತೀನಿ. ಇದರಲ್ಲಿರುವಂತಹ ಆಕ್ಟರ್ಸ್ಗಳು ನಮಗೆ ಚಿರಪರಿಚಿತ ಅಂತ ಅನ್ನೋದಕ್ಕಿಂತ ಒಂದು ಮೇನ್ ಹೇಳ್ಬೇಕಂತಂದ್ರೆ ಹಳೆಯ ಒಂದು ಕಲಾವಿದರ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು, ಹಳೆಯ ಕಲಾವಿದರನ್ನ ಮತ್ತೆ ನಾವು ತೆರೆ ಮೇಲೆ ನೋಡುವಂತಹ ಅವಕಾಶ, ಅವರ ಒಂದು ಆಕ್ಟಿಂಗ್ನ ನೋಡುವಂತಹ ಅವಕಾಶ, ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂತಹ ಒಂದು ಒಳ್ಳೆ ಸೀರಿಯಲ್ಲು ನಮ್ಮ ಕರ್ಣ ಸೀರಿಯಲ್ಲು. ಅದರಲ್ಲೂ ಕೂಡ ಕಿರಣ್ ರಾಜ್ರವರ ಒಂದು ನ್ಯಾಚುರಲ್ ಆಕ್ಟಿಂಗ್ ಇರ್ಬೋದು, ಮತ್ತೆ ನಮ್ಮ ಶೈಲಜಾ ಮ್ಯಾಮ್ ಇರ್ಬೋದು, ತಾರಾ ಅವ್ರಿರ್ಬೋದು, ನಮ್ಮ ನಾಗಾಭರಣ ಸರ್ ಇರ್ಬೋದು, ಅವ್ರಿಗೆ ಯಾರ ಬಗ್ಗೆನೂ ಹೇಳೋಂಥ ನಾವು ಅಷ್ಟೊಂದು ದೊಡ್ಡ ವ್ಯಕ್ತಿಗಳ ಅಲ್ವೇ ಎಲ್ಲ, ಅವ್ರ ಬಗ್ಗೆ ಎಲ್ಲ ಮಾತನಾಡೋ ಅಂಥದ್ದು. ನನಗೆ ಹೇಳೋ ಪ್ರಕಾರ ನಾನು ಅವ್ರಿಗೆಲ್ಲರೂ ಕೂಡ ಒಂದು ಇನ್ಸ್ಪಿರೇಷನ್ ಅಂತ, ನನಗೆ ಅವರೆಲ್ಲರೂ ಕೂಡ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅಷ್ಟೇ ಹೊರತಾಗಿ ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡೋ ಅಷ್ಟು ದೊಡ್ಡವರಂತೂ ಅಲ್ವೇ ಇಲ್ಲ, ಅವ್ರ ಬಗ್ಗೆ ರಿವ್ಯೂ ಕೊಡೋ ಅಷ್ಟು ದೊಡ್ಡವರಲ್ಲ ಅಂತ ಹೇಳ್ತೀನಿ. ನಿಜವಾಗ್ಲೂ ಕೂಡ ಅವರೆಲ್ಲರೂ ಹೆವಿ ಟ್ಯಾಲೆಂಟೆಡ್ ಇರುವಂಥ ನಮ್ಮ ನಾಗಾಭರಣ ಸರ್ ಇರ್ಬೋದು, ನಮ್ಮ ತಾರಾ ಇರ್ಬೋದು, ಇವರೆಲ್ಲರ ಒಂದು ಆ್ಯಕ್ಟಿಂಗ್ ನೋಡೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಸದ್ಯದಲ್ಲೇ ಶೀಘ್ರದಲ್ಲಿ ಅಂತ ಕೊಟ್ಟಿದ್ದಾರೆ. ಬಟ್ ಈ ಎರಡೂ ಸೀರಿಯಲ್ಗಳ ನಡುವೆ ಒಂದು ಪೈಪೋಟಿ ಕೂಡ ಉಟ್ಕೋತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮುದ್ದು ಸೊಸೆ ಏನು ಕಡಿಮೆ ಇಲ್ಲ, ಆಯ್ತಾ. ಇದೊಂಥರ ಏನು ಡಾಕ್ಟರ್ ಪಾತ್ರದಲ್ಲಿ ನಮ್ಮ ಕರ್ಣ ಅವರು ಅನಾಥನ ಒಂದು ಹುಡುಗನ ತನ್ನ ಅಜ್ಜಿ ತಂದು ಸಾಕ್ತಾ ಇರೋವಂಥದ್ದು. ಬಟ್ ಮನೆಯವ್ರಿಗೆಲ್ಲನೂ ಕೂಡ ಇವರಂದ್ರೆ ಅಸಡ್ಡೆ ಇದೆ. ಕರ್ಣ ಒಂದು ಪಾತ್ರದ ಬಗ್ಗೆ ನಾನು ಹೇಳ್ತಾ ಇರೋಂಥದ್ದು, ಕಿರಣ್ ರಾಜ್ ಅವರ ಒಂದು ಪಾತ್ರದ ಬಗ್ಗೆ. ಸೊ ಈ ಪಾತ್ರ ಕೂಡ ತುಂಬಾನೇ ಮನಸ್ಸಿಗೆ ಮುಟ್ಟುವಂತಹ ಒಂದು ಪಾತ್ರ ಅಂತ ಹೇಳ್ತೀನಿ. ಈ ಒಂದು ಪಾತ್ರನ ನಿಭಾಯಿಸ್ತಿರುವಂತಹ ಕಿರಣ್ ರಾಜು ಕೂಡ ತುಂಬಾ ನ್ಯಾಚುರಲ್ ಆಗಿ ಆ ಒಂದು ಮುಗುಳ್ನಾಗೆ ಇರ್ಬೋದು, ಆ ಹ್ಯಾಂಡ್ಸಮ್ ವ್ಯಕ್ತಿ ಆಗಿರುವಂಥದ್ದು ನಮ್ಮ ಕಿರಣ್ ರಾಜು. ಸೊ ಇವರಿಗೆ ಯಾವ ಹೀರೋಯಿನ್ ಆಗಿ ಬರ್ತಾರೆ ಅನ್ನೋದು ಕೂಡ ಎಲ್ಲರ ಒಂದು ಪ್ರಶ್ನೆ. ಇಲ್ಲಿ ಭವ್ಯ ಹೀರೋಯಿನ್ ಆಗಿ ಬರ್ತಾರಾ ಅಥವಾ ಬೇರೆ ಯಾರಾದರೂ ಹೀರೋಯಿನ್ ಇದ್ದಾರಾ ಅಥವಾ ಮೋಕ್ಷಿತಾ ಕೂಡ ಹೀರೋಯಿನ್ ಆಗಿ ಬರ್ತಾರಾ? ಯಾಕೆಂದ್ರೆ ಜಿ ಕನ್ನಡದಲ್ಲೂ ಕೂಡ ನಮ್ಮ ಪಾರು ಸೀರಿಯಲ್ ಮುಖಾಂತರನೇ ಎಂಟ್ರಿ ಕೊಟ್ಟಿದ್ದು ನಮ್ಮ ಮೋಕ್ಷಿತಾ ಅವರು. ಸೊ ಪಾರು ಸೀರಿಯಲಲ್ಲಿ ಅವರ ಆ್ಯಕ್ಟಿಂಗ್ ಕೂಡ ಸಕ್ಕತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಈ ಒಂದು ಸೀರಿಯಲಲ್ಲಿ ಕಾಣಿಸ್ಕೋತಾರ ಅನ್ನೋದು ನೋಡಬೇಕಾಗಿದೆ. ಮೋಕ್ಷಿತಾ ಬರ್ತಾರಾ ಅಥವಾ ಕ್ಯೂಟಿ ಬಬ್ಲಿ ಅವರು, ನಮ್ಮ ರೌಡಿ ಬೇಬಿ ಭವ್ಯ ಅವರು ಬರ್ತಾರಾ ಈ ಕರ್ಣಗೆ ಹೀರೋಯಿನ್ ಆಗಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ನಮ್ಮ ಮುದ್ದು ಸೀರಿಯಲ್ ಬಗ್ಗೆ ಹೇಳೋದಾದ್ರೆ, ಮುದ್ದು ಸೀರಿಯಲ್ನ ಪ್ರೊಡ್ಯೂಸರ್ ಆಗಿರೋಂಥ ನಮ್ಮ ಮೇಘಾ ಶೆಟ್ಟಿ ಅವರು ಜೊತೆಯಲ್ಲಿ ಇವನು ಧಾರಾವಾಹಿಯಲ್ಲಿ ಏನೋ ಅವರು ಏನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಫಸ್ಟು ಮಾಡ್ತಾ ಇದ್ದಿದ್ದು. ಸೊ ಅದರಿಂದ ಅವ್ರು ರೀಲ್ಸಲ್ಲಿ ಅಷ್ಟು ಆ್ಯಕ್ಟಿಂಗ್ನ ನೋಡಿ ಇವತ್ತು ನೋಡಿ ಎಷ್ಟು ಒಂದು ರೀಲ್ಸ್ನ ಕೆಲವರು ಏನಂತಂತಾರೆ, ಏನು ರೀಲ್ಸ್ ಮಾಡ್ಕೊಂಡು ಜೀವನ ಮಾಡ್ತೀಯ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಾತನಾಡ್ತಾರೆ. ಬಟ್ ರೀಲ್ಸೇ ಅವ್ರಿಗೊಂದು ದೊಡ್ಡ ಜೀವನ, ಹಾಗೆ ನೇಮು ಫೇಮು ಕೂಡ ತಂದುಕೊಟ್ಟಿದೆ ಎಷ್ಟೋ ಜನಕ್ಕೆ. ಇವರೊಬ್ಬರು ಅಂತ ಹೇಳಲ್ಲ, ಎಷ್ಟೋ ಜನಕ್ಕೆ ನೇಮು ಫೇಮು ಆಗಿರ್ಬೋದು, ಹಣ ಆಗಿರ್ಬೋದು ತಂದುಕೊಟ್ಟಿದೆ. ನಾವೇನೋ ರೀಲ್ಸ್ ನೀನು ಮಾಡಿಕೊಂಡು ಪುಕ್ಷಟೆ ಕೂತಿದ್ಯಾ ಕೆಲವ್ರು ಮಾತಾಡ್ತಾರೆ, ಈಗಲೂ ಕೂಡ ಮಾತಾಡೋದು ನಾನು ನೋಡಿದ್ದೀನಿ. ಕೆಲವ್ರು ಕಮೆಂಟ್ ಮಾಡ್ತಾರೆ, ನೀನೇನಪ್ಪ
ನಿನಗೇನು ಮಾಡೋಕ್ಕೆ ಕೆಲಸ ಇಲ್ಲ, ರೀಲ್ಸ್ ಮಾಡಿಕೊಂಡು ಏನು ಟೈಮ್ ಪಾಸ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಅಂತಾರೆ. ಇವತ್ತು ರೀಲ್ಸ್ ಮಾಡಿದವರು ಎಷ್ಟೋ ಜನ ಲಕ್ಷ ದುಡ್ಕೊಂಡು ಆರಾಮ್ಸೆ ಮನೇಲಿ ಕೂತ್ಕೊಂಡಿದ್ದಾರೆ ಆಯಿತಾ, ರೀಲ್ಸ್ ಮಾಡೋದವ್ರನ್ನೇ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸುಮ್ಮನೆ ಯಾರ ಬಗ್ಗೆನೋ ಒಂದು ಕಮೆಂಟ್ ಮಾಡೋದಕ್ಕಿಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಕಮೆಂಟ್ ಮಾಡಿ, ಅವರ ಏನು ಕಷ್ಟಗಳೇನಿರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಸೊ ನಮ್ಮ ಜೊತೆಯಲ್ಲಿ ಹೀರೋಯಿನ್ ಆಗಿರುವಂತಹ ನಮ್ಮ ಇದು ಮೇಘಾ ಶೆಟ್ಟಿ ಅವರು, ಅವರ ಒಂದು ಜೀ ಕನ್ನಡದಲ್ಲಿ ಅವರು ಕೂಡ ಕಾಣಿಸ್ಕೊಂಡಿದ್ದು. ಮೊದಲನೇದಾಗಿ ನಿಜವಾಗ್ಲೂ ಹೈಯೆಸ್ಟ್ TRP ತಂದುಕೊಟ್ಟಂತಹ ಒಂದು ಜೊತೆಯಲ್ಲಿ ಸೀರಿಯಲ್ಲು. ಆ ಸೀರಿಯಲ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಾನು ಕೂಡ ಫಸ್ಟ್ ಒಂದು ಸ್ಟಾರ್ಟಿಂಗಿಂದನೂ ಕೂಡ ಎಂಡಿಂಗ್ ಏನು ಸೀರಿಯಲ್ ಎಂಡಾಯ್ತಲ್ವ ಅಲ್ಲಿವರೆಗೂ ಕೂಡ ಅಷ್ಟೇ ಕ್ಯೂರಿಯಾಸಿಟಿಯಿಂದ ನೋಡಿದ್ದೀನಿ. ಆ ಮೇಘಾ ಶೆಟ್ಟಿ ಅವರ ಏನು ಒಂದು ಆ್ಯಕ್ಟಿಂಗ್ ಏನಿದೆ ಸೂಪರ್ ಅಂತಲೇ ಹೇಳ್ಬೋದು. ಅವ್ರ ಜೊತೆ ಸೀರಿಯಲ್ ಆದಮೇಲೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಅಂದರೆ ಬೆಳ್ಳಿತೆರೆಗೆ ಅವರು ಕಾಣಿಸ್ಕೊತಾರೆ. ನಿಜವಾಗ್ಲೂ ಕೂಡ ಸೂಪರಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ನಮ್ಮ ಗಣೇಶ್ ಸರ್ ಜೊತೆ ಆಗಿರ್ಬೋದು, ಡಾರ್ಲಿಂಗ್ ಕೃಷ್ಣ ಜೊತೆ ಆಗಿರ್ಬೋದು, ಸಿನಿಮಾಗಳನ್ನ ಮಾಡಿದ್ರು. ಸೂಪರ್ವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ನಮ್ಮ ಮೇಘಾ ಶೆಟ್ಟಿ ಅವರು. ಇನ್ನು ಆ್ಯಕ್ಟಿಂಗ್ ಫೀಲ್ಡ್ ಅಲ್ಲದೆ ಅವರು ನಿರ್ದೇಶನ ಕೂಡ ನಿರ್ಮಾಪಕರಾಗಿ ಅಂದರೆ ಪ್ರೊಡ್ಯೂಸರ್ ಆಗಿ ನಮ್ಮ ಮುದ್ದು ಸೊಸೆಯಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಗೆಸ್ಟ್ ಅಪಿರಿಯನ್ಸ್ ಕೂಡ ಮುದ್ದು ಸೊಸೆಯಲ್ಲಿ ಇದೆ ಅನ್ನೋದು ಕೂಡ ಕೇಳಿ ಬರ್ತದೆ. ಯಾಕೆಂದರೆ ನಮ್ಮ ತ್ರಿವಿಕ್ರಮ್ ಅವರ ಒಂದು ಸ್ಟೋರಿಯಲ್ಲಿ ಹಾಕೊಂಡಿದ್ರು ಗೆಸ್ಟ್ ಅಪಿರಿಯನ್ಸ್ ಆಗಿ. ನಮ್ಮ ಮೇಘಾ ಶೆಟ್ಟಿ ಅವರು ನಮ್ಮ ಪ್ರೊಡ್ಯೂಸರ್ ಕೂಡ ಮಾಡಿದರು. ನಮ್ಮ ಮುದ್ದು ಸೊಸೆ ಧಾರಾವಾಹಿಲಿ ಅಂತಲೂ ಕೂಡ ಹಾಕೊಂಡಿದ್ರು ನಮ್ಮ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ಅಂದರೆ ಅವರ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ತ್ರಿವಿಕ್ರಮ್ ಅವರು ಕೂಡ ಹಾಕೊಂಡಿದ್ರು. ಇನ್ನು ಜನ ಬಹಳಷ್ಟು ಫಿದಾ ಆಗಿ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಪ್ರೋಮೋನೇ ಅಷ್ಟು ಇಷ್ಟಪಡ್ತಾ ಇದ್ದಾರೆ ಮುದ್ದು ಸೊಸೆನ. ಹಾಗೆ ನಮ್ಮ ಕನ್ನಡ ಸೀರಿಯಲ್ ಅಂತೂ ಹೇಳೋದೇ ಬೇಡ, ಪ್ರೋಮೋದಲ್ಲೇ ಚಿಂದಿ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಪ್ರೋಮೋಗೆ ಎಷ್ಟೋ ಮಿಲಿಯನ್ಸ್ಗಳು ಓಡಿದೆ, ಅಂದರೆ 6 ಮಿಲಿಯನ್ಸ್ವರೆಗೂ ಒಂದೇ ದಿನಕ್ಕೆ ಓಡಿರೋವಂಥದ್ದು ನೋಡಿದ್ದೀವಿ. ಪ್ರೋಮೋನೇ ಅಷ್ಟು ತಿಂದಾಕ್ಬಿಟ್ಟಿದೆ ನಮ್ಮ ಕನ್ನಡ ಸೀರಿಯಲ್ದು. ಇನ್ನು ಮುದ್ದು ಸೊಸೆನೂ ಅಷ್ಟೇ ಪ್ರೋಮೋ ಸೂಪರ್ವಾಗಿದೆ. ಒಂದು ಹಳ್ಳಿಯ ವಾತಾವರಣದಲ್ಲಿ ನಡೆದಿರುವಂತಹ ಈ ಒಂದು ಏನು ಸೀರಿಯಲ್ಲು ನಿಜವಾಗ್ಲೂ ಕೂಡ ಜನರ ಮನಸ್ಸಿಗೆ ಹತ್ತಿರ ಆಗುತ್ತೆ. ಇಲ್ಲಿ ಐ ಬಜೆಟ್ ಸಿನಿಮಾನೇ ಎರಡೂ ಕೂಡ. ಬಟ್ ಇಲ್ಲಿ ಹಳ್ಳಿ ವಾತಾವರಣ ಮುದ್ದು ಸೊಸೆಯಲ್ಲಿದ್ದರೆ ನಮ್ಮ ಏನು ಕನ್ನಡ ಸೀರಿಯಲಲ್ಲಿ ಒಂದು ಫ್ಯಾಮಿಲಿ ಓರಿಯೆಂಟೆಡು ಮತ್ತು ಯಾವ ಥರ ಇದೆ ಅಂತಂದ್ರೆ ಅದು ಒಂದು ಹೈ ಲೆವೆಲ್ ಸಿಟಿಯಲ್ಲಿ ನಡೆಯುವಂಥ ಒಂದು ಬಿಗ್ ಮನೆಯಲ್ಲಿ ನಡೆಯುವಂತಹ ಒಂದು ಸೀರಿಯಲ್. ಆದರೆ ಇದು ಬಂದ್ಬಿಟ್ಟು ಹಳ್ಳಿ ವಾತಾವರಣನ ನಮಗೆ ಸೃಷ್ಟಿ ಮಾಡುತ್ತೆ. ಒಂದು ಗೌಡರ ಮಗ ಇರ್ಬೋದು, ಆ ಬುಲೆಟಲ್ಲಿ ಹೊರಗೋದಿರ್ಬೋದು, ಆ ಒಂದು ಹಳ್ಳಿ ಡ್ರೆಸ್ಸು, ಆ ಒಂದು ಏನು ನಮ್ಮ ಪ್ರತಿಮಾ ಅವರ ಒಂದು ಪಾತ್ರ ಇರ್ಬೋದು, ಆ ಹಳ್ಳಿಯ ವಾತಾವರಣ ಎಲ್ಲವನ್ನು ನೋಡೋಕ್ಕೂ ಸಿಗುತ್ತೆ. ಸೊ ಸೂಪರ್ವಾಗಿದೆ. ಮುದ್ದು ಸೊಸೆನೂ ಕೂಡ ಸಕ್ಕದಾಗಿದೆ. ತ್ರಿವಿಕ್ರಮ್ಗೆ ಒಂದು ಸಿಕ್ಕಂಥ ಈ ಒಂದು ಅವಕಾಶನ ನಿಜವಾಗ್ಲೂ ಉಪಯೋಗಿಸ್ಕೊಂಡಿದ್ದು ಜನರಿಗೆಲ್ಲರಿಗೂ ಕೂಡ ಬಹಳಷ್ಟು ಖುಷಿಯಾಗಿದೆ. ತ್ರಿವಿಕ್ರಮ್ ಅವ್ರನ್ನ ಮತ್ತೆ ನಾವು ಡೈಲಿ ನೋಡ್ಬೋದು, ಮನೆಗೆ ಬರ್ತಾ ಇದ್ದಾರೆ ನಮ್ಮ ತ್ರಿವಿಕ್ರಮ್ ಅವರು. ಸೊ ಈ ಎರಡೂ ಸೀರಿಯಲ್ ಕೂಡ ಒಂದೇ ದಿನ ಪ್ರಸಾರ ಆಗುತ್ತೆ. ಎರಡೂ ಸೀರಿಯಲ್ ಕೂಡ ಪೈಪೋಟಿಗೆ ನಿಲ್ಲುತ್ತೆ ಅನ್ನೋದು ಕೂಡ ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ಈ ಒಂದು ವಿಷಯ ಅಂತ ಹೇಳ್ತೀನಿ. ಸೊ ಒಂದೇ ದಿನ ಒಂದೇ ಟೈಮಿಂಗ್ಸಿಗೆ ಪ್ರಸಾರ ಆದರೆ ನಿಜವಾಗ್ಲೂ ಕೂಡ ಒಂಥರ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ಯಾಕೆಂದರೆ ಒಂದು ಚಾನಲ್ ಅವರು ಕೂಡ ಯೋಚನೆ ಮಾಡ್ತಾರೆ. ಈ ಎರಡೂ ಸೀರಿಯಲ್ ಕೂಡ ಒಂದು ಬಿಗ್ ಬಜೆಟ್ ಸೀರಿಯಲ್ ಮತ್ತು ಎರಡೂ ಸೀರಿಯಲ್ನು ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ. ಸೊ ಬೇರೆ ಟೈಮಿಂಗ್ಸಲ್ಲಿ ಹಾಕೋದ್ರಿಂದ ಒಂದೇ ಟೈಮಿಂಗ್ಸಲ್ಲಿ ಹಾಕುವಂಥ ಪ್ರಯತ್ನನೂ ಕೂಡ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನು ಗೊತ್ತಾ, ಇಲ್ಲಿಗೆ ಜನಕ್ಕೆ ಕನ್ಫ್ಯೂಷನ್ಸ್ ಕೂಡ ಆಗುತ್ತೆ. ನಿಮ್ಗೆ ಏನಾದರೂ ಆ ಥರ ತ್ರಿವಿಕ್ರಮ್ ಇಷ್ಟ ಅಂತಂದರೆ ತ್ರಿವಿಕ್ರಮ್ ಏನು ಅವರು ಸೀರಿಯಲ್ನ ನೋಡ್ಬೋದು. ಹಳ್ಳಿ ವಾತಾವರಣ ಇರುತ್ತೆ, ಒಂದು ಗೌಡ್ರ ಮಗ ಇರುತ್ತೆ. ಅದರಲ್ಲಿರುವಂಥ ಆ್ಯಕ್ಟರ್ಸ್ ಕೂಡ ತುಂಬಾ ಏನು ಅವರ ಹೀರೋ ಅಪ್ಪನಾಗಿ ಪಾತ್ರ ವಹಿಸ್ತವ್ರವರು ತುಂಬಾ ಹಳೆಯ ಒಂದು ಆ್ಯಕ್ಟರು. ಅವರು ಕೂಡ ವಿಲನ್ ಆಗಿ ಫಿಲಮ್ಗಳೆಲ್ಲ ಕೂಡ ನೋಡಿದ್ದೀವಿ. ಅವರ ಆ್ಯಕ್ಟಿಂಗ್ ಕೂಡ ಸೂಪರ್ ಅಂತ ಹೇಳ್ತೀನಿ. ಸುಮಾರು ಜನ ಕಲಾವಿದರು ಕೂಡ ಮುದ್ದು ಸೊಸೆಯಲ್ಲಿದ್ದಾರೆ. ಅವರ ಒಂದು ಸೀರಿಯಲ್ ಕೂಡ ಸೂಪರ್ವಾಗಿದೆ. ಇನ್ನು ಹಳ್ಳಿ ವಾತಾವರಣ ನೋಡಬೇಕು, ನಮ್ಮ ತ್ರಿವಿಕ್ರಮ್ನ ನೋಡಬೇಕು ಅಂದರೆ ಮುದ್ದು ಸೊಸೆನ ನೋಡ್ಬೋದು ಸೇಮ್ ಟೈಮಿಂಗ್ಸಲ್ಲಿ. ಇನ್ನು ನಮಗೆ ಕನ್ನಡ ಸೀರಿಯಲಲ್ಲಿ ನಮ್ಮ ಕನ್ನಡ ಮುಖಾಂತರ ಎಂಟ್ರಿ ಕೊಟ್ಟಂತಹ ನಮ್ಮ ಕಿರಣ್ ರಾಜ್ ಅವ್ರನ್ನ ನೋಡಬೇಕು. ನಮ್ಮ ಕನ್ನಡ ಸೀರಿಯಲ್ ಅಂದರೆ ಇಷ್ಟಪಡೋರು ಕನ್ನಡ ಸೀರಿಯಲ್ನ ನೋಡ್ಬೋದು. ಬಟ್ ಎರಡೂ ಸೀರಿಯಲ್ ಕೂಡ ಮತ್ತೆ ಬೆಳಿಗ್ಗೆ ಹೊತ್ತು ಕೂಡ ಪ್ರಸಾರ ಆಗುತ್ತೆ. ಏನಾದರೂ ಒಂದು ಸೀರಿಯಲ್ನ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂದರೆ ಇನ್ನೊಂದು ಸೀರಿಯಲ್ನ ನೀವು ಬೆಳಗ್ಗೆ ಹೊತ್ತು ಕೂಡ ನೋಡ್ಬೋದು. ಎರಡೂ ಸೀರಿಯಲ್ ನೋಡೋಕೆ ನೀವು ಅಷ್ಟೊಂದು ಕ್ರೇಜ್ ಇದ್ರೆ ಆ ಥರ ನೋಡ್ಬೋದು. ಬಟ್ ಎರಡೂ ಸೀರಿಯಲ್ ಕೂಡ ಒಂದೇ TRPಗೋಸ್ಕರ ಒಂದೇ ಟೈಮಲ್ಲಿ ಮಾಡ್ತಾರೆ ಅನ್ನೋದು ಎಲ್ಲ ಕಡೆ ಒಂಥರ ನ್ಯೂಸ್ ಹರಿದಾಡ್ತಾ ಇದೆ. ನೋಡೋಣ ಯಾವ ಟೈಮಿಂಗ್ಸಲ್ಲಿ ಪ್ರಸಾರ ಆಗುತ್ತೆ ಅಂತ. ಬಟ್ ಎರಡೂ ಸೀರಿಯಲ್ ಕೂಡ ಸಖತ್ ಹಿಟ್ ಆಗೋದಂತೂ ಖಂಡಿತ ಅಂತ ಹೇಳ್ತೀನಿ. ಕನ್ನಡ ಸೀರಿಯಲ್ ಕೂಡ ಸಖತ್ ಹಿಟ್ ಆಗುತ್ತೆ. ಹಾಗೆ ತ್ರಿವಿಕ್ರಮ್ ಅವರು ಮಾಡ್ತಾ ಇರುವಂತಹ ಈ ಒಂದು ಮುದ್ದು ಸೊಸೆ ಒಂದು ಸೀರಿಯಲ್ ಕೂಡ ಸಖತ್ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಯಾವತ್ತು ಸೀರಿಯಲ್ ಹಿಟ್ ಆಗುತ್ತೆ, ಹೇಗೆ ಅನಿಸ್ತಾ ಇದೆ ಈ ಒಂದು ಎರಡು ಸೀರಿಯಲ್ ಬಗ್ಗೆ ಅನ್ನೋದು ಕೂಡ ಮರಿದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾನೆ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಲವ್ ಯು ಗಾಯ್ಸ್, ಬೈ ಬಾಯ್.